ಹಾಯ್ ಎಲ್ಲರಿಗೂ, ನಾನಿವತ್ತು GSB ಸ್ಟೈಲ್ ಅಂಬೆ ಅಪ್ಕರಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ಸ್ವೀಟ್ ಡಿಶ್. ಮೊದಲಿಗೆ 10 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಸಿಪ್ಪೆಯೆಲ್ಲ ತೆಗೆದ ನಂತರ ಇದಕ್ಕೆ ಕಲ್ಲುಪ್ಪನ್ನು ಮತ್ತು ನೀರನ್ನು ಹಾಕಿ ಅದರ ಜ್ಯೂಸ್ ತೆಗಿಬೇಕು. ಉಪ್ಪು ಸ್ವಲ್ಪ ಹಾಕಿದರೆ ಸಾಕು, ಮತ್ತೆ ಪುನಃ ಹಾಕಬೇಕಂತಿಲ್ಲ. ಸಿಪ್ಪೆಯಲ್ಲಿದ್ದ ಜ್ಯೂಸ್ ಎಲ್ಲ ಸ್ವಲ್ಪ ಬರ್ತದೆ. ಇದು ಮಾವಿನ ಹಣ್ಣಿಗೆ ಹಾಕಿ ನಂತರ ಕಟ್ ಮಾಡಿದ 3 ಕಾಯಿಮೆಣಸು, ಮತ್ತು ಇನ್ನೊಮ್ಮೆ ಸ್ವಲ್ಪ ಸಿಪ್ಪೆಯಲ್ಲಿ ಇದ್ದ ಜ್ಯೂಸನ್ನು ತೆಗೆದು ಅದಕ್ಕೆ 2 ಟೇಬಲ್ ಸ್ಪೂನ್ ಮೈದಾವನ್ನು ಹಾಕಿ ಗಂಟು ಕಟ್ಟದಾಗಿ ಸ್ವಲ್ಪ ನೀರು ಮಾಡಬೇಕು. ಅದನ್ನು ಪೇಸ್ಟ್ ಥರ ಮಾಡಬೇಕು. ಗೋಧಿ ಹಿಟ್ಟು ಸಹ ಹಾಕ್ಬೋದು. ಇದು ಗಂಟು ಕಟ್ಟಬಾರ್ದು. ನಂತರ ಇದನ್ನು ಸಿಪ್ಪೆ ತೆಗೆದ ಮಾವಿನ ಹಣ್ಣಿಗೆ ಹಾಕಬೇಕು. ನಾನಿದು ವಿಡಿಯೋ ತೆಗಿಲಿಕ್ಕೆ ಮರ್ತಾಯಿದ್ದು, ಸಾರಿ. ಮತ್ತಿಲ್ಲಿ ನಾನು 1 ಕ್ಯೂಬ್ ಇಷ್ಟು ದೊಡ್ಡ ಬೆಲ್ಲವನ್ನು ಹಾಕಿದ್ದೇನೆ ಕಟ್ ಮಾಡಿ. ಇದನ್ನೆಲ್ಲ ಸರಿಯಾಗಿ ಕುದಿಸಬೇಕು. ಸ್ಟವ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು, ಇಲ್ಲದೆ ತಳ ಹಿಡಿತದೆ. ಮಾವಿನ ಹಣ್ಣು ಹುಳಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮಾವಿನ ಹಣ್ಣು ಸರಿ ಬೇಯಬೇಕಿದು, ಆಗ ಮಾತ್ರ ರುಚಿ ಬರ್ತದೆ. ಈಗ ಇದು ಬೆಂದಿದೆ. ನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸು ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.